ಇಲ್ಲಿ ಶ್ರುತಿ ಮತ್ತು ಸುನೇನ ನನ್ನ ಅಕ್ಕಪಕ್ಕದಲ್ಲಿ. ಇವರಿಬ್ಬರು ನನ್ನ ಎಲ್ಲ ಕತೆಗಳ ನರೇಷನ್ ಕೇಳಿದ್ದಾರೆ, ನನ್ನ ಎಲ್ಲ ಕತೆಗಳ ಭಾಗ ಆಗಿದ್ದಾರೆ, ನನ್ನ ಮೊದಲನೇ ಸಿನಿಮಾದಿಂದ ಹಿಡಿದು ಇವಾಗ ಮುಂದೆ ಆಗೋ ಸಿನಿಮಾವರೆಗೂ. ಸೊ ಇವರಿಬ್ಬರು ನನ್ನ ಜೊತೆಲಿ ಇದ್ದಾರೆ. ಸೊ ಹಾಗಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಶ್ರುತಿ ಬಗ್ಗೆ ಆಮೇಲೆ ಮಾತಾಡೋಣ, ಬಿಕಾಸ್ ವಿ ಆಲ್ ನೋ ಹೌ ಗುಡ್ ಆಫ್ ಅ ಟ್ಯಾಲೆಂಟ್ ಶಿ ಇಸ್ ಆಸ್ ಅನ್ ಆ್ಯಕ್ಟರ್ ಅಂತ. ಬಟ್ ಇವತ್ತು ಸುನೇನದ್ದು ದಿನ, ಸೊ ಸುನೇನ ಬಗ್ಗೆ ಮಾತಾಡೋಣ, ಬಿಕಾಸ್ ಇಟ್ಸ್ ಹರ್ ಫಸ್ಟ್ ಫಿಲ್ಮ್. ಒಂದೇನು ನಮ್ಗೆಲ್ಲರಿಗೂ ಸಿನಿಮಾದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ನಮಗೂ ಗೊತ್ತಿಲ್ಲದಿರೋದು ನಮ್ಮ ಸಿನಿಮಾ ಬಗ್ಗೆ ಅವ್ರನ್ನ ಕೇಳಿ ತಿಳ್ಕೊಬೋದು. ಸೊ ಆ ಥರ ವಿಷಯಗಳಿದೆ. ಸೊ ಅಂದರೆ ಆ ಸಿನಿಮಾ ಅನ್ನೋದನ್ನ ಅಷ್ಟು ಡೀಟೇಲ್ ಆಗಿ, ಅಷ್ಟು ಏನೋ ಡಿಸ್ಕ್ರಿಪ್ಟಿವ್ ಆಗಿ ನೋಡ್ತಾಳೆ, ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಬೇರೆಯವ್ರಿಗೆ. ಸೊ ಅವಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವತ್ತು ನಂಗೆ ನೋಡಿದಾಗ ಸರ್ಪ್ರೈಸ್ ಅಂತೂ ಆಗಲಿಲ್ಲ. ಒಂದೇನಂದರೆ ಸಿನಿಮಾ ಮಾಡ್ಯಾಳೆ ಅಂತ ಅಷ್ಟೇ. ಯಾಕಂದರೆ ಸುನೇನ ಕೇಳಿ ಇದಾಗತ್ತೆ ಅನ್ನೋದು ನನಗೆ ಆಲ್ರೆಡಿ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಇದು ಆಶ್ಚರ್ಯ ಏನಾಗಲಿಲ್ಲ. ಆ್ಯಂಡ್ ಇದಾಯ್ತಾ, ಓಕೆ ನೆಕ್ಸ್ಟ್ ಸಿನಿಮಾ ಮಾಡ್ತಾಳೆ, ಇದಾಗ್ತಿದೆ, ರೆಡಿ ಆಗ್ತಿದೆ ಅನ್ನೋದು. ಬಟ್ ಈ ಸಿನಿಮಾ ನಾನು ಅವತ್ತಿಂದನೂ ಹೇಳಿದಾಗ ನೋಡಬೇಕು ಅಂತ ಅಂದ್ಕೊಂಡಾಗ ಮೊಬೈಲಲ್ಲೋ ಇಲ್ಲಾಂದ್ರೆ ನಾನು ನೋಡೋಕ್ಕೆ ಇಷ್ಟ ಇಲ್ಲ, ನಾನು ಯಾವತ್ತು ನೀನು ಸ್ಕ್ರೀನಿಂಗ್ ಮಾಡ್ತೀನಿ ಅವತ್ತೇ ಬಂದು ನೋಡ್ತೀನಿ ಅಂತ ಹೇಳಿದೆ. ಬಟ್ ಇವತ್ತು ಬಂದು ನೋಡಿದಾಗ ಬಹಳ ಸಂತೋಷ ಆಯಿತು, ಆಶ್ಚರ್ಯ ಅಂತೂ ಆಗಿಲ್ಲ. ಬಟ್ ಇನ್ನೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವಳು ಬರೆಯೋ ಕತೆಗಳು ಒಂದಷ್ಟು ನಾನು ಅವಳ ಜೊತೆ ಕುತ್ಕೊಂಡು ಡಿಸ್ಕಷನ್ ಕೇಳಿದ್ದೀನಿ. ತುಂಬ ಒಳ್ಳೊಳ್ಳೆ ಕತೆಗಳಿದೆ. ಅವಳು ಎಷ್ಟು ಯೋಚನೆ ಮಾಡ್ತಾಳೆ ಸಿನಿಮಾ ಬಗ್ಗೆ ಅಂತ ಹೇಳಿದ್ರೆ, ಅವಳಷ್ಟೇ ಡೈರೆಕ್ಟ್ ಮಾಡಬೇಕಾಗಿಲ್ಲ, ಬೇರೆ ಯಾರು ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಕತೆ ಕೊಡ್ತೀನಿ ಅನ್ನೋದು. ಯಾಕೆಂದ್ರೆ ಯಾವಾಗಲೂ ಒಬ್ಬ ರೈಟರ್ ಡೈರೆಕ್ಟರ್ಗೆ ಕತೆ ಇಟ್ಕೊಳ್ಬೇಕು ಅನ್ನೋದು ಯಾವಾಗಲೂ ತಲೆಯಿರುತ್ತೆ. ಅವಳದಲ್ಲಿ ಅದಿಲ್ಲ, ನಾನು ಸಿನಿಮಾ ಆಗಬೇಕು, ಈ ಕತೆಗಳಾಗಬೇಕು, ಇಂಡಸ್ಟ್ರಿಗೆ ಇದಾಗಬೇಕು ಅನ್ನೋ ಯೋಚನೆ ಇರೋಂಥ ಒಬ್ಬಳು ಫ್ರೆಂಡ್. ಸೊ ಎನಿವೇಸ್, ಹಾಗಾಗಿ ಅವಳಿಗೆ ಮುಂದೆ ಬರೋಂಥ ಕೆಲಸಗಳು ಇವತ್ತಿನ ಹಿಂದೆ ಆಗಿದ್ದಕ್ಕಿಂತ ನೆಕ್ಸ್ಟ್ ಮುಂದೆ ಬರೋ ಕೆಲಸಗಳನ್ನ ನಾನು ಅವಳದು ಏನು ಬರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಆ್ಯಂಡ್ ಅದಕ್ಕೆ ಬೈ ಫುಲ್ ಹಾರ್ಟ್ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಇಷ್ಟಪಡ್ತೀನಿ. ನಮ್ಮ ಇಂಟೆಲೆಕ್ಚುಯಲ್ ಒಬ್ರು ಒಳ್ಳೆ ರಿವ್ಯೂವರ್ ಕಳ್ಕೊಂಡ್ವಿ ನಾವು ಅಂತ, ಆದರೆ ಇವತ್ತು ಒಬ್ರು ಒಳ್ಳೆ ನಿರ್ದೇಶಕರು ಸಿಕ್ಕರು ಅಂತ ಗೊತ್ತಾಗ್ತದೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪೀಸ್ ಆಫ್ ವರ್ಕ್, ಕಂಗ್ರ್ಯಾಚುಲೇಷನ್ಸು. ಇನ್ನೊಂದೇನೆಂದರೆ, ಈ ಸಿನಿಮಾ ನೋಡಿದಾಗ ಒಂದು ಮೇಲ್ ಸೆನ್ಸಿಬಿಲಿಟಿಗೂ ಫಿಮೇಲ್ ಸೆನ್ಸಿಬಿಲಿಟಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಸ್ವಿಗ್ಗಿ ಡೆಲಿವರಿ ಪರ್ಸನ್ ಒಂದು ಹೆಂಗಸಾಗಿರ್ಬೋದು ಅನ್ನೋ ಕಲ್ಪನೆ ಕೂಡ ಒಬ್ಬ ಗಂಡಸು ಈ ಸಿನಿಮಾ ಮಾಡಿದರೆ ಮಾಡ್ತಿಲ್ಲ. ಬಟ್ ಇವರಿಗೆ ಬಹಳ ಸಹಜವಾಗಿ ಅದು ಬಂದಿದೆ. ಆ್ಯಂಡ್ ಆಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ friends and one of my favorite actresses have come together for this film, and it was a delight watching you perform, Shruti, because it's such a challenging role. ಮಾತಿಲ್ಲದೆ ಅಷ್ಟೆಲ್ಲ ಭಾವನೆಗಳನ್ನ ತೋರಿಸೋದು. You are one of the few actresses who could have managed this, and of course the rest of the team has been fantastic. I loved Preeta's work. Her use of the body rig was very nice. I loved the entire production as a whole, and I hope you continue to make more.